ಆಕಾಶವಾಣಿಯ ಆತ್ಮೀಯ ಶ್ರೋತೃಗಳೇ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬ ಕವಿವಾಣಿಯಂತೆ ಮತ್ತೆ ಬಂದಿದೆ ಫೆಬ್ರವರಿ 18 ನಮ್ಮ ಕರ್ನಾಟಕ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆಯ ಸಡಗರದ ಹಬ್ಬ. ನಮ್ಮ ಗ್ರಾಹಕರಾದಿಯಾಗಿ ಸಮಸ್ತ ಕರ್ನಾಟಕ ಬ್ಯಾಂಕ್ ಕುಟುಂಬ ಕಾತರದಿಂದ ಕಾಯುವ ಕ್ಷಣ. ಈ ಬಾರಿ ನಮಗೆ ಇಮ್ಮಡಿಯ ಸಡಗರ. ಕಾರಣ ನಮ್ಮ ನಿಮ್ಮೆಲ್ಲರ ಕಣ್ಮಣಿ, ದೇಶಾದ್ಯಂತ ಹೆಸರು ಗಳಿಸಿದ ಕರ್ನಾಟಕ ಬ್ಯಾಂಕ್ ತನ್ನ 100ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸುದಿನ ಈ ದಿನ. ಶತಮಾನವನ್ನು ಕಂಡ ದೇಶದ ಕೆಲವು ಬ್ಯಾಂಕ್ಗಳಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ಒಂದು ಎಂಬುದು ಅತ್ಯಂತ ಹೆಮ್ಮೆಯ ವಿಷಯ. ನೀವು ನಿದ್ದೆಯಲ್ಲಿದ್ದಾಗ ಕಾಣುವುದು ಕನಸಲ್ಲ, ನಿದ್ದೆ ಮಾಡಲು ನಿಮ್ಮನ್ನು ಬಿಡದೇ ಇರುವುದೇ ನಿಜವಾದ ಕನಸು. ಈ ಮಾತು ಭಾರತ ಕಂಡ ಸರ್ವಶ್ರೇಷ್ಠ ವಿಜ್ಞಾನಿ, ಜನಸಾಮಾನ್ಯರ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಯ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರದು. ಕರ್ನಾಟಕ ಬ್ಯಾಂಕ್ ಉದಯವಾದುದು ಕೂಡ ಇಂತಹ ಒಂದು ಜನಮಾನಸದ ನಿದ್ದೆ ಕೆಡಿಸಿದ ಕನಸಿನ ಫಲಶ್ರುತಿಯಾಗಿ ಎಂಬುದು ಸರ್ವವಿದಿತ. 19ನೇ ಶತಮಾನದ ಆರಂಭದಲ್ಲಿ ದೇಶವನ್ನು ಗಾಢವಾಗಿ ವ್ಯಾಪಿಸಿತ್ತು ಸ್ವದೇಶಾಭಿಮಾನದ ಕಿಚ್ಚು. ದೇಶಾದ್ಯಂತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ನಿಸ್ವಾರ್ಥಿಗಳ ದಂಡೇ ಸಿದ್ಧವಾಗಿತ್ತು. ಸ್ವಾತಂತ್ರ್ಯ ಚಳುವಳಿಯ ಜೊತೆಗೆ ಸ್ವದೇಶಿ ಚಳುವಳಿಯು ಮೇಳೈಸಿ ಹೋರಾಟದ ಕಾವು ಬಿಸಿಯೇರಿತ್ತು. ಸ್ವಾತಂತ್ರ್ಯದ ಕಹಳೆ, ಸ್ವಾಭಿಮಾನದ ಹೋರಾಟ ದಿನದಿನವೂ ಬ್ರಿಟಿಷರ ನಿದ್ದೆಗೆಡಿಸಿತ್ತು. ಇಂತಹ ಸನ್ನಿವೇಶ ದಕ್ಷಿಣ ಕರಾವಳಿಯ ಮಂಗಳೂರಿಗೂ ಹೊರತಾಗಿರಲಿಲ್ಲ. ಸಮಾನಶೀಲ ವ್ಯಸನೇಷು ಸಖ್ಯಂ ಎಂಬ ಸುಭಾಷಿತಕ್ಕನುಗುಣವಾಗಿ ಸಮಾವೇಶಗೊಂಡರು ಕೆಲವು ಮಹನೀಯರು. ದೇಶಕ್ಕೆ ರಾಜಕೀಯವಾಗಿ ಸ್ವಾತಂತ್ರ್ಯ ಸಿಗುವುದು ಖಚಿತವಾದರೂ ಬಹುಮುಖ್ಯ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಜನಸಾಮಾನ್ಯರಿಂದ ಜನಸಾಮಾನ್ಯರಿಗಾಗಿ ಎಂಬ ಸಿದ್ಧಾಂತದ ನಮ್ಮದೇ ಆದ ಒಂದು ಆರ್ಥಿಕ ಸಂಸ್ಥೆ ಬೇಡವೇ ಎಂಬ ಜಿಜ್ಞಾಸೆ ಇವರನ್ನು ಕಾಡುತ್ತಿತ್ತು. ಸಮಾನ ಮನಸ್ಕ ಕೆಲ ಮುಖಂಡರು ಕೃಷಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಕಿರು ವ್ಯಾಪಾರಿಗಳಿಗೆ ಆಸರೆಯಾಗುವಂತೆ 18 ಫೆಬ್ರವರಿ 1924ರಂದು ಕರ್ನಾಟಕ ಬ್ಯಾಂಕ್ ಎಂಬ ಆರ್ಥಿಕ ಸಂಸ್ಥೆಯನ್ನು ರೂಪಾಯಿ 11,580 ಮೂಲ ಬಂಡವಾಳದೊಂದಿಗೆ ಆರಂಭಿಸಿಯೇ ಬಿಟ್ಟರು. ಈ ಉಪಕ್ರಮದಲ್ಲಿ ಅತ್ಯುತ್ತಮ ಬ್ಯಾಂಕಿಂಗ್ ಸೇವೆಯೇ ಮುಖ್ಯ ಉದ್ದೇಶವಾಗಿತ್ತು. ಹೀಗಾಗಿ ಇಂದಿಗೂ ಕರ್ನಾಟಕ ಬ್ಯಾಂಕ್ ಇತರ ಬ್ಯಾಂಕ್ಗಳಿಂದ ಭಿನ್ನವಾಗಿ ಒಂದು ಆರ್ಥಿಕ ಸಾಮಾಜಿಕ ಚಳುವಳಿಯಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂಬುದು ಹೆಮ್ಮೆಯ ಹಾಗೂ ಅಭಿಮಾನದ ಸಂಗತಿ. ಹೀಗೆ ಕರ್ನಾಟಕ ಬ್ಯಾಂಕಿನ ಉಗಮಕ್ಕೆ ಕಾರಣಕರ್ತರಾದ ಈ 9 ಮಹನೀಯರು ಸ್ಥಾಪಕ ನವರತ್ನರೆನಿಸಿಕೊಂಡರು. ಅವರೇ ಶ್ರೀ BR ವ್ಯಾಸರಾಯ ಆಚಾರ್ಯ, ಶ್ರೀ ಪೇಜಾವರ ನಾರಾಯಣಾಚಾರ್ಯ, ಶ್ರೀ ಕಲ್ಮಾಡಿ ಲಕ್ಷ್ಮೀನಾರಾಯಣರಾವ್, ಶ್ರೀ ಪಾಂಗಾಳ ಸುಬ್ಬರಾವ್, ಶ್ರೀ ಉಡುಪಿ ವೆಂಕಟರಾವ್, ಶ್ರೀ ಶೇಷಭಟ್ ಬಿಡೆ, ಶ್ರೀ ನರಿಕೊಂಬು ರಾಮರಾವ್, ಶ್ರೀ ನೆಲ್ಲಿಕಾಯಿ ವೆಂಕಟರಾವ್ ಹಾಗೂ ಶ್ರೀ ಕೆ ಸದಾಶಿವ ಅಡಿಗ. ಇವರಲ್ಲಿ ಶ್ರೀ BR ವ್ಯಾಸರಾಯ ಆಚಾರ್ಯರು ಬ್ಯಾಂಕಿನ ಸ್ಥಾಪಕಾಧ್ಯಕ್ಷರಾಗಿ ಆಡಳಿತದ ಚುಕ್ಕಾಣಿ ಹಿಡಿದರೆ, ಉಳಿದವರು ಸ್ಥಾಪಕ ನಿರ್ದೇಶಕರಾಗಿ ಜವಾಬ್ದಾರಿ ವಹಿಸಿಕೊಂಡರು. ಮೈಸೂರು ರಾಜ್ಯಕ್ಕೆ 1973ರಲ್ಲಿ ಕರ್ನಾಟಕ ಎಂದು ನಾಮಕರಣವಾಗುವುದಕ್ಕೆ ಸುಮಾರು 5 ದಶಕಗಳಿಗೂ ಮೊದಲೇ ಕರ್ನಾಟಕ ಬ್ಯಾಂಕ್ ಎಂಬ ನಾಮಧೇಯದಿಂದ ನಮ್ಮ ಬ್ಯಾಂಕ್ ಪ್ರಖ್ಯಾತವಾದದ್ದು ಸ್ಥಾಪಕ ಮಹನೀಯರ ದೂರದರ್ಶಿತ್ವಕ್ಕೆ ಹಿಡಿದ ಕೈಗನ್ನಡಿ. ಹೀಗೆ 1924ರಲ್ಲಿ ಆರಂಭವಾದ ಕರ್ನಾಟಕ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಅತ್ಯುತ್ತಮ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸುತ್ತಾ ಯಾವುದೇ ವರ್ಷ ನಷ್ಟ ಅನುಭವಿಸದೆ ಸತತವಾಗಿ ಲಾಭ ಗಳಿಸುತ್ತಾ 99 ವರ್ಷಗಳನ್ನು ದಾಟಿ ಇದೀಗ ತನ್ನ ಶತಮಾನೋತ್ಸವದ ವರ್ಷಕ್ಕೆ ಕಾಲಿಡುತ್ತಿದೆ. ಅಲ್ಲದೆ ತನ್ನ ಷೇರುದಾರರಿಗೆ ಸತತವಾಗಿ ಆಕರ್ಷಕ ಲಾಭಾಂಶವನ್ನು ವಿತರಿಸುತ್ತಿರುವ ಹೆಗ್ಗಳಿಕೆಗೂ ಕರ್ನಾಟಕ ಬ್ಯಾಂಕ್ ಪಾತ್ರವಾಗಿದೆ. ಪ್ರಥಮ ವರ್ಷದ ಒಟ್ಟು ವ್ಯವಹಾರ ರೂಪಾಯಿ 1,90,209 ಹಾಗೂ ನಿವ್ವಳ ಲಾಭ ರೂಪಾಯಿ 3,591ರಿಂದ ತೊಡಗಿ ಈಗಿನ ಅಂದರೆ ಡಿಸೆಂಬರ್ 2022ರ ಒಟ್ಟು ವ್ಯವಹಾರ ರೂಪಾಯಿ 1,48,000 ಕೋಟಿ ಹಾಗೂ ನಿವ್ವಳ ಲಾಭ ರೂಪಾಯಿ 826 ಕೋಟಿಗಳಿಗೆ ಏರಿ ಪ್ರಕೃತ ಭಾರತದಾದ್ಯಂತ ಸುಮಾರು 1,30,00,000ಕ್ಕೂ ಮಿಕ್ಕಿ ಸಂತೃಪ್ತ ಗ್ರಾಹಕರ ಮೆಚ್ಚಿನ ಕುಟುಂಬದ ಬ್ಯಾಂಕಾಗಿ ಗುರುತಿಸಿಕೊಂಡಿರುವಲ್ಲಿ ಪ್ರದರ್ಶಿಸಿದ ಸಾಧನೆ, ದಾಖಲಿಸಿದ ಪ್ರಗತಿ ಅದ್ವಿತೀಯ, ಐತಿಹಾಸಿಕ ಹಾಗೂ ಚೇತೋಹಾರಿ. ಇನ್ನೊಂದು ವಿಶೇಷವೆಂದರೆ ಈ ಒಂದು ಶತಮಾನದಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ ಪ್ರಪಂಚದ ಹಾಗೂ ಮುಖ್ಯವಾಗಿ ಭಾರತದ ಅನೇಕ ಐತಿಹಾಸಿಕ ಘಟನೆಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಯಾಗಿ ನಿಂತಿರುವುದು.
1939-45 ಪ್ರಪಂಚದ ಎರಡನೇ ಮಹಾಯುದ್ಧ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ದಾಸ್ಯ ವಿಮೋಚನೆಗೊಂಡು ಸ್ವಾತಂತ್ರ್ಯ ಗಳಿಸಿದ ಅಪೂರ್ವ ಕ್ಷಣ, ಚೀನಾ ಮತ್ತು ಪಾಕಿಸ್ತಾನದ ಜೊತೆಗೆ ನಡೆದ ಕದನ, ಬಾಂಗ್ಲಾದೇಶದ ವಿಮೋಚನೆ, ಕಾರ್ಗಿಲ್ ಕದನ, ಬ್ಯಾಂಕ್ ರಾಷ್ಟ್ರೀಕರಣದ ಯುಗ, ಆರ್ಥಿಕ ಹಿಂಜರಿತ, ಆರ್ಥಿಕ ಉದಾರೀಕರಣ, ಕಂಪ್ಯೂಟರೀಕರಣ, ಡಿಜಿಟಲೀಕರಣ, ರಾಷ್ಟ್ರೀಕೃತ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ, ಕೋವಿಡ್-19 ಸಾಂಕ್ರಾಮಿಕ, ಹೀಗೆ ಅನೇಕ ಘಟನೆಗಳು ಈ ಕಾಲಘಟ್ಟದಲ್ಲಿ ನಡೆದು ಹೋಗಿವೆ. ಆದಾಗ್ಯೂ ದಕ್ಷ ಆಡಳಿತ ಹಾಗೂ ಗ್ರಾಹಕರ ಮತ್ತು ಷೇರುದಾರರ ನಿರಂತರ ಬೆಂಬಲದಿಂದಾಗಿ ಕರ್ನಾಟಕ ಬ್ಯಾಂಕ್ ಆಯಾ ಕಾಲಘಟ್ಟದ ಎಲ್ಲ ಕಷ್ಟಕರ ಪರಿಸ್ಥಿತಿಗಳನ್ನು ದೃಢವಾಗಿ ಎದುರಿಸಿ ಮತ್ತಷ್ಟು ಸುದೃಢವಾಗಿ ಬೆಳೆದು ಸತತ ಲಾಭ ಗಳಿಸುತ್ತಾ ಬಂದಿರುವುದು ಈಗ ಇತಿಹಾಸ ಹಾಗೂ ಶತಮಾನದ ವಾಸ್ತವ. ಸ್ಥಾಪಕ ಅಧ್ಯಕ್ಷರಾದ ಶ್ರೀ BR ವ್ಯಾಸರಾಯ ಆಚಾರ್ಯರು ಬ್ಯಾಂಕಿನ ಬಾಲಾರಿಷ್ಟದ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ಬ್ಯಾಂಕನ್ನು ಕಟ್ಟಿ ಬೆಳೆಸಿದ ಪಿತಾಮಹ. ಬಳಿಕ ಕರ್ನಾಟಕ ಬ್ಯಾಂಕಿನ ಚುಕ್ಕಾಣಿ ಹಿಡಿದವರು ಬ್ಯಾಂಕಿನ ಅಧ್ವರ್ಯೂ ಎನಿಸಿಕೊಂಡ ಶ್ರೀ ಕೆ. ಸೂರ್ಯನಾರಾಯಣ ಅಡಿಗರು. ಕರ್ನಾಟಕ ಬ್ಯಾಂಕ್ ಎಂಬ ಜೀವನದಿಗೆ ಕ್ರಮೇಣ 1960ರಲ್ಲಿ ಮಲೆನಾಡ ಶೃಂಗೇರಿ ಶ್ರೀ ಶಂಕರಾಚಾರ್ಯ ಪೀಠದ ಶ್ರೀ ಶಾರದಾ ಬ್ಯಾಂಕ್, 1961ರಲ್ಲಿ ಚಿತ್ರದುರ್ಗದ ಚಿತಾಲದುರ್ಗ ಬ್ಯಾಂಕ್ ಹಾಗೂ 1966ರಲ್ಲಿ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯ ಬ್ಯಾಂಕ್ ಆಫ್ ಕರ್ನಾಟಕ ಎಂಬ ಉಪನದಿಗಳು ವಿಲೀನವಾಗಿ ಕರಾವಳಿ ಕರ್ನಾಟಕದ ಈ ಜೀವನದಿ ಮತ್ತಷ್ಟು ಸಮೃದ್ಧವಾಗಿ ಪ್ರವಹಿಸಿತು. ಅಡಿಗರ ಕಾಲದಲ್ಲಿ ಬ್ಯಾಂಕ್ ಪ್ರವರ್ಧಮಾನಕ್ಕೆ ಬಂದು ದೇಶಾದ್ಯಂತ ಹೆಸರುಗಳಿಸಿ ಖಾಸಗಿ ಬ್ಯಾಂಕಿಂಗ್ ರಂಗದ ಧ್ರುವತಾರೆ ಎಂದು ಗುರುತಿಸುವಂತಾಯಿತು. ಕರ್ನಾಟಕ ಬ್ಯಾಂಕ್ ಅಡಿಗರ ಬ್ಯಾಂಕ್ ಎಂದೇ ಗುರುತಿಸುವ ಮಟ್ಟಿಗೆ ಅವರ ಒಡನಾಟ, ಪರಿಶ್ರಮ ಇತ್ತು. ಬ್ಯಾಂಕಿನ ಅಭಿವೃದ್ಧಿಗೆ ಕಾಯ ವಾಚ ಮನಸ ದುಡಿದ ಅಡಿಗರ ಕೊಡುಗೆ ಅಪಾರ. ಅನಂತರ ಬ್ಯಾಂಕಿನ ಚೇರ್ಮನ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಬ್ಯಾಂಕಿನ ಚುಕ್ಕಾಣಿ ಹಿಡಿದ ಶ್ರೀ KN ಬಾಸ್ರಿ, ಶ್ರೀ P. ರಘುರಾಮ್, ಶ್ರೀ P. ಸುಂದರ್ರಾವ್, ಶ್ರೀ HM ರಾಮರಾವ್, ಶ್ರೀ UV ಭಟ್, ಶ್ರೀ MS ಕೃಷ್ಣ ಭಟ್, ಶ್ರೀ ಅನಂತಕೃಷ್ಣ ಮತ್ತು ಬ್ಯಾಂಕಿನ ಸರ್ವಪ್ರಥಮ MD ಅಂಡ್ CEO ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ P. ಜಯರಾಮ್ ಭಟ್ ವರೆಗಿನ ಎಲ್ಲ ಮಹನೀಯರ ಕೊಡುಗೆ ಅತ್ಯಂತ ಸ್ಮರಣೀಯವಾದುದು. ಇವರುಗಳೆಲ್ಲರೂ ಅಂದಂದಿನ ಕಾಲಘಟ್ಟದ ಸವಾಲುಗಳಿಗೆ ಅತ್ಯುತ್ತಮವಾಗಿ ಸ್ಪಂದಿಸಿ ತಮ್ಮ ಚಲನಶೀಲ ನಾಯಕತ್ವದಿಂದ ಬ್ಯಾಂಕನ್ನು ವ್ಯವಸ್ಥಿತವಾಗಿ ಮುನ್ನಡೆಸಿ ಸುದೃಢವಾಗಿ ಕಟ್ಟಿ ಬೆಳೆಸಿರುವುದು ಐತಿಹಾಸಿಕ ಸಂಗತಿ. ಪ್ರಸ್ತುತ ನಮ್ಮ ನಿರ್ದೇಶಕರ ಮಂಡಳಿ ಅಧ್ಯಕ್ಷರಾಗಿರುವ ಶ್ರೀ ಪ್ರದೀಪ್ ಕುಮಾರ್ ಇವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖ್ಯಾತರಾಗಿದ್ದು, ಬ್ಯಾಂಕಿನ ಪರಿವರ್ತನಾ ಪ್ರಕ್ರಿಯೆಗೆ ಇನ್ನಷ್ಟು ವೇಗವನ್ನು ಹಾಗೂ ಹೊಸ ಮಾರ್ಗದರ್ಶನವನ್ನು ನೀಡಬಲ್ಲ ಸಮರ್ಥರಾಗಿದ್ದು, ಬ್ಯಾಂಕ್ ಮುಂಬರುವ ದಿನಗಳಲ್ಲಿ ತನ್ನ ಮೂಲ ಅಸ್ಮಿತೆಯೊಂದಿಗೆ ಜನಮಾನಸದ ಪ್ರಗತಿಶೀಲ ಬ್ಯಾಂಕ್ ಆಗಿ ಮೂಡಬರಲಿದೆ ಎಂಬ ವಿಶ್ವಾಸ ನನ್ನದು. ಸಮಕಾಲೀನ ತಂತ್ರಜ್ಞಾನ ಹಾಗೂ ಸತತ ಆವಿಷ್ಕಾರಗಳು ಬ್ಯಾಂಕಿಂಗಿನ ಪರಿಭಾಷೆಯ ವ್ಯಾಪ್ತಿಯನ್ನು ಗಣನೀಯವಾಗಿ ವಿಸ್ತರಿಸಿವೆ ಎಂಬುದು ವಾಸ್ತವ. ತಂತ್ರಜ್ಞಾನದ ರೂಪುರೇಷೆಗಳು ಸತತವಾಗಿ ಬದಲಾಗುತ್ತಿರುವುದರಿಂದ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯು ನಿರಂತರ. ಈ ಹಿನ್ನೆಲೆಯಲ್ಲಿ 21ನೇ ಶತಮಾನದ ಪ್ರಥಮ ದಶಕವು ಕೋರ್ ಬ್ಯಾಂಕಿಂಗ್ ಎಂಬ ವಿನೂತನ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿ ಬ್ಯಾಂಕಿನ ಶಾಖೆಗಳನ್ನೆಲ್ಲ ಒಂದು ಕೇಂದ್ರೀಕೃತ ವ್ಯವಸ್ಥೆಗೆ ಜೋಡಿಸುವಂತೆ ಮಾಡಿತು ಹಾಗೂ ಎನಿವೇರ್ ಬ್ಯಾಂಕಿಂಗ್ ಎಂಬ ಪರಿಕಲ್ಪನೆಯನ್ನು ಸಾಕಾರ ಮಾಡಿತು. ಅಂತೆಯೇ 21ನೇ ಶತಮಾನದ ದ್ವಿತೀಯ ದಶಕವು ADC ಅಂದರೆ ಆಲ್ಟರ್ನೇಟ್ ಡೆಲಿವರಿ ಚಾನಲ್ ಎಂಬ ತಂತ್ರಜ್ಞಾನ ಆಧಾರಿತ ಸೌಲಭ್ಯ ನೀಡಿ ಗ್ರಾಹಕರ ದೈನಂದಿನ ಬ್ಯಾಂಕಿಂಗ್ ವ್ಯವಹಾರ ನಿರ್ವಹಣೆಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿತು. 3ನೆಯ ದಶಕವು ಡಿಜಿಟಲ್ ತಂತ್ರಜ್ಞಾನದ ಮುಖಾಂತರ ನಡೆಯುತ್ತಿರುವ ಡಿಜಿಟಲ್ ಲೋನ್ ಸ್ಯಾಂಕ್ಷನ್ ಯುಗವೆಂದೇ ಹೇಳಬಹುದು. ಒಂದು ಕಾಲದಲ್ಲಿ ಒಂದು ನಿರ್ದಿಷ್ಟ ಚೌಕಟ್ಟಿಗೆ ಸೀಮಿತವಾಗಿದ್ದ ಬ್ಯಾಂಕಿಂಗ್ ವ್ಯವಸ್ಥೆಯು ಕಂಪ್ಯೂಟರೀಕರಣ ಹಾಗೂ ಡಿಜಿಟಲೀಕರಣದ ಪರಿಣಾಮವಾಗಿ ಇಂದು ತನ್ನ ಕಾರ್ಯಶೈಲಿಯನ್ನು ಆಮೂಲಾಗ್ರವಾಗಿ ಬದಲಾಯಿಸಿಕೊಂಡು ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಒಡ್ಡಿಕೊಂಡ ಪರಿ ವರ್ಣಿಸಲಸದಳ. ನಮ್ಮ ಕರ್ನಾಟಕ ಬ್ಯಾಂಕು ಸಹ ಸರಿಸುಮಾರು 1999-2000ದಲ್ಲಿಯೇ ಮುಂದಿನ ದಿನಗಳ ಅವಶ್ಯಕತೆಗಳನ್ನು ಮನಗಂಡು ಸರ್ವಪ್ರಥಮವಾಗಿ ಕಂಪ್ಯೂಟರೀಕರಣವನ್ನು ಅಳವಡಿಸಿಕೊಂಡಿದ್ದು, ಇಂದು ಬ್ಯಾಂಕು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಸಂಪನ್ನಗೊಂಡಿದ್ದು, ಬಹುತೇಕ ಎಲ್ಲ ವ್ಯವಹಾರಗಳು ಡಿಜಿಟಲ್ ತಂತ್ರಜ್ಞಾನದ ಅಡಿಯಲ್ಲೇ ನಡೆಯುತ್ತಿದ್ದು, ಆಧುನಿಕ ಬ್ಯಾಂಕ್ಗಳಿಗೆ ಸರಿಸಮಾನವಾಗಿ ಕಾರ್ಯವೆಸಗುತ್ತಿರುವುದು ಹೆಮ್ಮೆಯ ವಿಷಯ. ಕರ್ನಾಟಕ ಬ್ಯಾಂಕ್ ತನ್ನ ದ್ವಿತೀಯ ಶತಮಾನದ ಪಯಣದ ಬಗ್ಗೆ ಯೋಚಿಸಿ ಆರಂಭಿಸಿದ KBL ವಿಕಾಸ್ ಎಂಬ ಪರಿವರ್ತನಾ ಜೈತ್ರಯಾತ್ರೆಯು ಬ್ಯಾಂಕಿನ ಡಿಜಿಟಲ್ ಉಪಕ್ರಮಗಳ ಅನುಷ್ಠಾನಕ್ಕೆ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಿತು ಎಂದೇ ಹೇಳಬಹುದು.
ಬ್ಯಾಂಕಿನ ಮೂಲ ಆಶಯಕ್ಕೆ ಚ್ಯುತಿ ಬಾರದಂತೆ ಬ್ಯಾಂಕಿನ ಚಿಂತನೆ, ವ್ಯವಹಾರ ಹಾಗೂ ಕಾರ್ಯವೈಖರಿಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತರುವುದೇ ಈ ಸಂಪೂರ್ಣ ಹಾಗೂ ಸಮಗ್ರ ಪರಿವರ್ತನಾ ಯಾತ್ರೆಯ ಉದ್ದೇಶವಾಗಿತ್ತು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿರಂತರವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನದ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಈ ಉಪಕ್ರಮವು ಬಹಳ ಸಹಕಾರಿಯಾಯಿತು. ಕೆಬಿಎಲ್ ವಿಕಾಸ್ ಪರಿವರ್ತನಾ ಯಾತ್ರೆಯ ಮೊದಲನೆಯ ಭಾಗವಾಗಿ ಬ್ಯಾಂಕ್ ಹಲವು ದೂರಗಾಮಿ ಉಪಕ್ರಮಗಳನ್ನು ಜಾರಿಗೆ ತಂದಿತು. ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ ಡಿಜಿಟಲ್ ಸೆಂಟರ್ ಆಫ್ ಎಕ್ಸಲೆನ್ಸ್, ಡಿಜಿ ಬ್ರಾಂಚ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಅಳವಡಿಕೆ, ಚಾಟ್ಬೋಟ್ ಪರಿಕಲ್ಪನೆಯಲ್ಲಿ ಧೀರ ಅಂದರೆ ಡಿಜಿ ಹ್ಯೂಮನ್ ಇಂಟರಾಕ್ಟಿವ್ ರಿಲೇಷನ್ಶಿಪ್ ಅಸಿಸ್ಟೆಂಟ್ ಎಂಬ ವ್ಯವಸ್ಥೆಯ ಮೂಲಕ ಗ್ರಾಹಕರೊಂದಿಗೆ ಸಂವಹನ, ವಿವಿಧ ಸಾಲಗಳ ಇನ್ ಪ್ರಿನ್ಸಿಪಲ್ ಮಂಜೂರಾತಿಯಲ್ಲಿ ಡಿಜಿಟಲ್ ಸ್ಪರ್ಶ ಇವುಗಳಲ್ಲಿ ಮುಖ್ಯವಾದವು. ಬ್ಯಾಂಕಿನ ತಂತ್ರಜ್ಞಾನ ವಿಭಾಗ, ಮಾನವ ಸಂಪನ್ಮೂಲ ವಿಭಾಗ, ಅನುಸರಣಾ ಕಾರ್ಯ ಹಾಗೂ ಆಪತ್ತು ನಿರ್ವಹಣಾ ವಿಭಾಗಗಳಲ್ಲೂ ಗಣನೀಯ ಸುಧಾರಣೆ ಮಾಡಲಾಗಿದೆ. ಸಿಬ್ಬಂದಿ ವರ್ಗದ ಕೌಶಲ್ಯ ವೃದ್ಧಿಗಾಗಿ ಲರ್ನಿಂಗ್ನಂತಹ ಡಿಜಿ ಆಧಾರಿತ ಉಪಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಇವೆಲ್ಲ ಉಪಕ್ರಮಗಳು ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ಬ್ಯಾಂಕ್ ಸದಾ ಪ್ರಸ್ತುತವಾಗಿದ್ದುಕೊಂಡು ಮುಂದುವರಿಯಲು ಸಹಕಾರಿಯಾಗಿವೆ. ಕೆಬಿಎಲ್ ವಿಕಾಸ್ ಇದರ ಎರಡನೆಯ ಭಾಗವೇ ಕೆಬಿಎಲ್ ವಿಕಾಸ್ 2.0 ಹಾಗೂ ಅದರಡಿಯ ಕೆಬಿಎಲ್ ನೆಕ್ಸ್ಟ್ ಎಂಬ ಪರಿಕಲ್ಪನೆ. ಕರ್ನಾಟಕ ಬ್ಯಾಂಕನ್ನು ಡಿಜಿಟಲ್ ಬ್ಯಾಂಕ್ ಆಗಿ ರೂಪಿಸುವ ಮಹೋನ್ನತ ಧ್ಯೇಯವನ್ನು ಇದು ಹೊಂದಿದೆ. ಗ್ರಾಹಕರ ಡಿಜಿಟಲ್ ಆನ್ಬೋರ್ಡಿಂಗ್, ಡಿಜಿಟಲ್ ವಿಮೆ, ಬ್ಯಾಂಕಿನ ಎಲ್ಲ ಪ್ರಕ್ರಿಯೆಗಳ ಆಟೋಮೇಷನ್, ಐಟಿ ಮೂಲಸೌಕರ್ಯ ವರ್ಧನೆ, ಸೈಬರ್ ಭದ್ರತೆಯನ್ನು ಸತತ ಬಲಪಡಿಸುವಿಕೆ, ಫಿನ್ಟೆಕ್ ಕಂಪನಿಗಳೊಂದಿಗೆ ಸಹಯೋಗ, ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾದ ಅನಾಲಿಟಿಕಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇತ್ಯಾದಿ ಉಪಕ್ರಮಗಳು ಪ್ರಮುಖವಾದವುಗಳು. ಶತಮಾನದ ಸುದೀರ್ಘ ಸೇವೆ ಮುಂದುವರಿದು ಎರಡನೆಯ ಶತಮಾನಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಸಂಪೂರ್ಣವಾಗಿ ತಂತ್ರಜ್ಞಾನದಿಂದ ಸಜ್ಜಾಗಿ ಅನುಪಮ ಗ್ರಾಹಕ ಸೇವೆಯನ್ನು ನೀಡಲು ಸಿದ್ಧವಾಗಿರಬೇಕೆಂಬುದು ಈ ಎಲ್ಲ ಉಪಕ್ರಮಗಳ ಉದ್ದೇಶವಾಗಿದೆ. ಮುಂಬರುವ ದಿನಗಳಲ್ಲಿ ಬ್ಯಾಂಕಿನ ಡಿಜಿಟಲ್ ಕ್ರಾಂತಿಗೆ ಇನ್ನಷ್ಟು ವೇಗೋತ್ಕರ್ಷವನ್ನು ನೀಡುವುದರ ಮುಖಾಂತರ ಕರ್ನಾಟಕ ಬ್ಯಾಂಕನ್ನು ಗ್ರಾಹಕರ ಅಚ್ಚುಮೆಚ್ಚಿನ ಡಿಜಿಟಲ್ ಬ್ಯಾಂಕ್ ಆಗಿ ಪರಿವರ್ತನೆಗೊಳಿಸಿ ನಮ್ಮ ನೆಚ್ಚಿನ ಗ್ರಾಹಕರಿಗೆ ಇನ್ನಷ್ಟು ಉತ್ತಮ ಸೇವೆ ನೀಡುವುದೇ ನಮ್ಮ ಗುರಿಯಾಗಿದೆ. ಒಂದು ಕಾಲದಲ್ಲಿ ಗ್ರಾಹಕ ಸಂಬಂಧಿ ಬ್ಯಾಂಕಿಂಗ್ ನಿರ್ಧಾರಗಳಿಗೆ ದಿನಗಟ್ಟಲೆ ಅಥವಾ ತಿಂಗಳುಗಟ್ಟಲೆ ಬೇಕಿದ್ದಲ್ಲಿ ಇದೀಗ ಡಿಜಿಟಲ್ ಸ್ಪರ್ಶದ ಪರಿಣಾಮ ಅವುಗಳು ಕೆಲವೇ ನಿಮಿಷ ಅಥವಾ ಗಂಟೆಗಳಲ್ಲಿ ತ್ವರಿತವಾಗಿ ಆಗುತ್ತಿರುವುದು ಅತ್ಯಂತ ಚೇತೋಹಾರಿ ವಿಷಯ. ಇತ್ತೀಚೆಗೆ ದೇಶವು ತನ್ನ 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ದೇಶಾದ್ಯಂತ ಕಾರ್ಯಾರಂಭಗೊಳ್ಳಲು ಉದ್ದೇಶಿಸಿದ ಒಟ್ಟು 75 ಡಿಜಿಟಲ್ ಬ್ಯಾಂಕಿಂಗ್ ಘಟಕ ಅಂದರೆ DBUಗಳಲ್ಲಿ 2 DBUಗಳನ್ನು ತೆರೆಯಲು ನಮ್ಮ ಕರ್ನಾಟಕ ಬ್ಯಾಂಕ್ ಕೇಂದ್ರ ಸರ್ಕಾರದಿಂದ ಆಯ್ಕೆಯಾದುದಲ್ಲದೆ ಇದರ ಅಂಗವಾಗಿ ಮಂಗಳೂರಿನಲ್ಲಿ ಹಾಗೂ ಮೈಸೂರಿನಲ್ಲಿ ತಲಾ 1 DBUವನ್ನು ಲೋಕಾರ್ಪಣೆಗೊಳಿಸಿದೆ. ಈ DBUಗಳನ್ನು ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿರುವುದು ಕರ್ನಾಟಕ ಬ್ಯಾಂಕಿಗೆ ಹೆಮ್ಮೆಯ ವಿಷಯ. ಹೀಗೆ ಈ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದ ಕೆಲವು ಬ್ಯಾಂಕ್ಗಳಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ ಒಳಗೊಂಡಿರುವುದು ಬ್ಯಾಂಕಿನ ದಕ್ಷ ಡಿಜಿಟಲ್ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ. ಕರ್ನಾಟಕ ಬ್ಯಾಂಕಿನ ಗಣನೀಯ ಸಾಧನೆಯನ್ನು ಗುರುತಿಸಿ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಈ ವರ್ಷವೂ ಬ್ಯಾಂಕನ್ನು ಅರಸಿ ಬಂದಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮುಂಬೈ ಇವರಿಂದ ಬ್ಯಾಂಕಿಗೆ ಬೆಸ್ಟ್ ಟೆಕ್ನಾಲಜಿ ಟ್ಯಾಲೆಂಟ್ ರನ್ನರ್ ಅಪ್ ಪ್ರಶಸ್ತಿ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಇವರಿಂದ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಬ್ಯಾಂಕಿನ ಇನ್ನೋವೇಟಿವ್ ಬೆಸ್ಟ್ ಪ್ರಾಕ್ಟೀಸನ್ನು ಗುರುತಿಸಿ KBL HR ನೆಕ್ಸ್ಟ್, KBL ಆಪರೇಷನ್ಸ್ ನೆಕ್ಸ್ಟ್ ಮತ್ತು KBL ಕಸ್ಟಮರ್ ನೆಕ್ಸ್ಟ್ ವರ್ಗಗಳಲ್ಲಿ 3 ಪ್ರಶಸ್ತಿ, ಭಾರತ ಸರ್ಕಾರದ PFRDAಯು 9/5/2022ರಿಂದ 30/6/2022 ತನಕ ದಕ್ಷಿಣ ವಲಯದಲ್ಲಿ ನಡೆಸಿದ ಬೀಟ್ ದ ಬೆಸ್ಟ್ ಅಂಡ್ ಬಿ ದ ಬೆಸ್ಟ್ ಅಭಿಯಾನದಲ್ಲಿ ಅವಾರ್ಡ್ ಆಫ್ ಪಾರ್ ಎಕ್ಸಲೆನ್ಸ್ ಪ್ರಶಸ್ತಿ, ಅಸೋಚಮ್ ತನ್ನ 17ನೆಯ ಆನ್ಯುವಲ್ ಸಮಿಟ್ ಅಂಡ್ ಅವಾರ್ಡ್ಸ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಲೆಂಡಿಂಗ್ ಕಂಪನೀಸ್ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ಯಾಂಕ್ ವಿಭಾಗದಲ್ಲಿ ಎಕ್ಸಲೆನ್ಸ್ ಅವಾರ್ಡ್ ರನ್ನರ್ ಅಪ್ ಅಂಡರ್ ಲೆಂಡಿಂಗ್ ಪ್ರಶಸ್ತಿ ಹಾಗೂ ಡಿಜಿಟಲ್ ಅಭಿಯಾನದಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ MITI ಇವರಿಂದ ಖಾಸಗಿ ವಲಯದ ಸಣ್ಣ ಬ್ಯಾಂಕ್ಗಳಲ್ಲಿ ಸರ್ವಪ್ರಥಮ ಸ್ಥಾನ. ಇವೆಲ್ಲವೂ ಸಹ ಬ್ಯಾಂಕಿನ ಅತ್ಯುತ್ತಮ ನಿರ್ವಹಣೆಗೆ ದೊರಕಿದ ಮನ್ನಣೆಗಳಾಗಿವೆ. ಫೆಬ್ರವರಿ 18, 2023ರಂದು ಕರ್ನಾಟಕ ಬ್ಯಾಂಕು 99 ವರ್ಷಗಳನ್ನು ಯಶಸ್ವಿಯಾಗಿ ದಾಟಿ
100ರ ಸಂಭ್ರಮಕ್ಕೆ ಪಾದಾರ್ಪಣೆ ಮಾಡಲಿದೆ. ಈ ಹಿನ್ನೆಲೆಯಲ್ಲಿ 18/2/2023ರಿಂದ 18/2/2024 ತನಕ ವರ್ಷಪರ್ಯಂತ ಬ್ಯಾಂಕಿನ ಶತಮಾನೋತ್ಸವದ ಸಂಭ್ರಮವನ್ನು ಉದಾತ್ತ ಧ್ಯೇಯದೊಂದಿಗೆ ಸಂದು ಹೋದ 99 ವರ್ಷಗಳ ಕಾಲಘಟ್ಟದ ಸಾಧನೆಗಳನ್ನು ನೆನೆಯುತ್ತಾ ಮುಂದಿನ ಹಲವಾರು 100 ವರ್ಷಗಳ ಭವ್ಯಗತಿಗೆ ಅಡಿಪಾಯ ಹಾಕುವ ದಿವ್ಯ ಕ್ಷಣಗಳಾಗಿ ಬ್ಯಾಂಕಿನ ಪುಟಗಳಲ್ಲಿ ಸುವರ್ಣ ಅಕ್ಷರದಲ್ಲಿ ದಾಖಲಾಗುವಂತೆ ಆಚರಿಸಲಿದೆ. ಶತಮಾನೋತ್ಸವ ಭವನ, ಸ್ಮರಣ ಸಂಚಿಕೆ, ಶತಮಾನ ಕೇಂದ್ರಿತ CSR ಯೋಜನೆಗಳು, ಇನ್ನೂ 3 ಪ್ರಾದೇಶಿಕ ಕಚೇರಿಗಳಿಗೆ ಸ್ವಂತ ಕಟ್ಟಡಗಳನ್ನು ಹೊಂದುವುದು ಒಂದು ಗುಚ್ಛವಾದರೆ, ಬ್ಯಾಂಕನ್ನು ಡಿಜಿಟಲ್ ಬ್ಯಾಂಕ್ ಆಗಿ ಪರಿವರ್ತಿಸುವತ್ತ ದಿಟ್ಟ ನೋಟವನ್ನು ಹೊಂದಿದ KBL ನೆಕ್ಸ್ಟ್ ಎಂಬ ದೀರ್ಘಾವಧಿ ಉಪಕ್ರಮವು ಈ ವಿಶೇಷ ಸಂದರ್ಭದ ಸವಿ ನೆನಪಿಗೆ ಕಿರೀಟಪ್ರಾಯವಾಗಲಿದೆ. ಬ್ಯಾಂಕಿನ 2ನೇ ಶತಮಾನದ ಪಯಣವು ಇನ್ನಷ್ಟು ಉಜ್ವಲವಾಗಲು ಈ ಎಲ್ಲ ಉಪಕ್ರಮಗಳು ತಮ್ಮದೇ ಆದ ಕೊಡುಗೆಯನ್ನು ನೀಡಲಿವೆ. ಇದುವರೆಗೆ ಕೇವಲ ಭಾರತದಲ್ಲಿ ಮಾತ್ರ ನಮ್ಮ ಕಾರ್ಯವ್ಯಾಪ್ತಿ ಇದ್ದು, ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ದುಬೈನಲ್ಲಿ ನಮ್ಮ ಬ್ಯಾಂಕಿನ ರೆಪ್ರೆಸೆಂಟೇಟಿವ್ ಕಚೇರಿಯನ್ನು ತೆರೆದು ದೇಶದಾಚೆಗೂ ನಮ್ಮ ಸೇವೆಯನ್ನು ವಿಸ್ತರಿಸಲಿದ್ದೇವೆ. ಇದಕ್ಕೆ ಬೇಕಾದ ಅನುಮತಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಈಗಾಗಲೇ ನೀಡಿದ್ದು, ಈ ದಿಸೆಯಲ್ಲಿ ಬ್ಯಾಂಕ್ ಕಾರ್ಯತತ್ಪರವಾಗಿದೆ ಎಂದು ತಿಳಿಸಲು ಸಂತೋಷಿಸುತ್ತೇನೆ. ಈ ಬಾರಿಯ ಶತಮಾನೋತ್ಸವದ ಆರಂಭದ ಸುವರ್ಣ ಕ್ಷಣದ ಸಂಸ್ಥಾಪಕರ ದಿನಾಚರಣೆ ಉಪನ್ಯಾಸವನ್ನು ಅಂತಾರಾಷ್ಟ್ರೀಯ ತಂತ್ರಜ್ಞ, ವಿಶ್ವವಿಖ್ಯಾತ ಪ್ರಾಧ್ಯಾಪಕ, ಬೆಂಗಳೂರಿನ ಪ್ರೊಫೆಸರ್ ಎಸ್ ಸಡಗೋಪನ್ ಅವರು ನೀಡಲಿದ್ದಾರೆ. ಮದ್ರಾಸು ವಿಶ್ವವಿದ್ಯಾಲಯ ಹಾಗೂ ಅಮೆರಿಕಾದ ಪಜು ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದ ಶ್ರೀಯುತರು IIT ಕಾನ್ಪುರ್, IIM ಬೆಂಗಳೂರು, IIT ಮದ್ರಾಸು, IIIT ಬೆಂಗಳೂರು ಮುಂತಾದ ಖ್ಯಾತ ಸಂಸ್ಥೆಗಳಲ್ಲಿ 25 ವರ್ಷಗಳಿಗೂ ಮಿಕ್ಕಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಕೆಲಕಾಲ ಅಮೆರಿಕಾದ ರಟ್ಗಸ್ ವಿಶ್ವವಿದ್ಯಾಲಯ ಹಾಗೂ ಬ್ಯಾಂಕಾಕಿನ AIT ಸಂಸ್ಥೆಯಲ್ಲೂ ಕಾರ್ಯನಿರ್ವಹಿಸಿದ್ದಾರೆ. 7 ಪುಸ್ತಕಗಳನ್ನು ರಚಿಸಿರುವ ಅವರು ಹಲವಾರು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇಂಗ್ಲೆಂಡಿನ IEE ಹಾಗೂ ಭಾರತದ ಕಂಪ್ಯೂಟರ್ ಸೊಸೈಟಿಯ ಫೆಲೋ ಎಂಬ ಗೌರವವನ್ನು ಹೊಂದಿದ್ದಾರೆ. ಹಲವು ವಿಶ್ವವಿದ್ಯಾಲಯಗಳ ಆಡಳಿತ ಮಂಡಳಿಯ ಸದಸ್ಯರಾಗಿಯೂ ವಿವಿಧ ವಾಣಿಜ್ಯ ಬ್ಯಾಂಕ್ಗಳ ಕಂಪನಿಗಳ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರು ಕರ್ನಾಟಕ ಸರ್ಕಾರದ ವಿವಿಧ ಮಂಡಳಿಗಳ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಮಹಾನ್ ವಿದ್ವಾಂಸರು ನಮ್ಮ ಬ್ಯಾಂಕಿನ ಶತಮಾನೋತ್ಸವ ಆರಂಭದ ಸಂಸ್ಥಾಪಕರ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿರುವುದು ನಮಗೆಲ್ಲ ಬಹಳ ಹರುಷ ತಂದಿದೆ. ಸಂಸ್ಥಾಪಕರ ದಿನಾಚರಣೆ ಉಪನ್ಯಾಸದ ಅನಂತರ ವಿದ್ವಾನ್ R ಕುಮರೇಶ್ ಹಾಗೂ ವಿದುಷಿ ಡಾಕ್ಟರ್ ಜಯಂತಿ ಕುಮರೇಶ್ ಅವರ ವಯೋಲಿನ್, ವೀಣಾ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿ ಸ್ಟ್ರಿಂಗ್ಸ್ ಅಟ್ಯಾಚ್ಡ್ ಜರುಗಲಿದೆ. ಮೃದಂಗದಲ್ಲಿ ವಿದ್ವಾನ್ KU ಜಯಚಂದ್ರರಾವ್ ಹಾಗೂ ತಬಲಾ ಮತ್ತು ಮೋರ್ಚಿಂಗ್ನಲ್ಲಿ ವಿದ್ವಾನ್ ಪ್ರಮಥ್ ಕಿರಣ್ ಸಹಕರಿಸಲಿದ್ದಾರೆ. ಬ್ಯಾಂಕಿನ ಚೇರ್ಮನ್ ಶ್ರೀ ಪ್ರದೀಪ್ ಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಎಂದಿನಂತೆ ಈ ಬಾರಿಯೂ ಬ್ಯಾಂಕಿನ ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, ಫೇಸ್ಬುಕ್ಗಳ ಮುಖಾಂತರವೂ ಕಾರ್ಯಕ್ರಮವು ವೀಕ್ಷಕರಿಗೆ ಲಭ್ಯವಾಗಲಿವೆ. ಕರ್ನಾಟಕ ಬ್ಯಾಂಕ್ ತನ್ನ ಶತಮಾನೋತ್ಸವ ವರ್ಷದ ಆರಂಭದ ಈ ಶುಭಾವಸರದ ಸಂಸ್ಥಾಪಕರ ದಿನಾಚರಣೆ ಎಂದೇ ಈ ವರ್ಷದ ಶಿವರಾತ್ರಿಯೂ ಒಂದುಗೂಡಿದುದು ನಮ್ಮ ಬ್ಯಾಂಕಿನ ಹಾಗೂ ನಮ್ಮೆಲ್ಲರ ಯೋಗಾಯೋಗವೇ ಸರಿ. ಜಗದೊಡೆಯನಾದ ಸರ್ವಶಕ್ತನಾದ ಪರಮೇಶ್ವರನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಬ್ಯಾಂಕಿಗೂ ಹಾಗೂ ಸರ್ವರಿಗೂ ಸದಾ ಒಳಿತು ಮಾಡಲಿ ಎಂದು ಹಾರೈಸುತ್ತಾ ಮತ್ತೊಮ್ಮೆ ಆಕಾಶವಾಣಿಯ ಶ್ರೋತೃಗಳೆಲ್ಲರಿಗೂ ಕರ್ನಾಟಕ ಬ್ಯಾಂಕಿನ ಶತಮಾನೋತ್ಸವ ವರ್ಷದ ಶುಭಾಶಯಗಳು. ಬನ್ನಿ, ಕರ್ನಾಟಕ ಬ್ಯಾಂಕಿನ ಶತಮಾನೋತ್ಸವದ ಆರಂಭದ ಈ ಹಬ್ಬಕ್ಕೆ ಸಂಭ್ರಮದ ಮೆರುಗನ್ನು ಹಚ್ಚೋಣ. ಶತಮಾನದ ಬ್ಯಾಂಕಿನ ಶ್ರೇಯಸ್ಸಿಗೆ ಹೆಗಲಿಗೆ ಹೆಗಲು ಕೊಟ್ಟ ಎಲ್ಲರನ್ನೂ ನೆನೆಯೋಣ. ಬ್ಯಾಂಕಿನ ಡಿಜಿಟಲ್ ಉಪಕ್ರಮಗಳ ಸದುಪಯೋಗ ಪಡೆಯುತ್ತಾ ಬ್ಯಾಂಕಿನ ಮುಂದಿನ ಶ್ರೇಯೋಭಿವೃದ್ಧಿಗೆ ಪಡತೊಡೋಣ. ಶತಮಾನದ ಬ್ಯಾಂಕ್ ನಮ್ಮ ಕರ್ನಾಟಕ ಬ್ಯಾಂಕ್ ಎಂದು ಹೆಮ್ಮೆ ಪಡೋಣ.